ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಹರೀಶ್ ಬ್ಲಾಗ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಹಾಗೆ ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ಸೊ ಇವತ್ತಿನ ವಿಡಿಯೋ ಬಂದುಬಿಟ್ಟು ಮೋಸ್ಟ್ ರಿಕ್ವೆಸ್ಟೆಡ್ ಅಂತಲೇ ಹೇಳ್ಬೋದು, ಎಗ್ ಇಂಪ್ರೂವ್ಮೆಂಟ್ಗೆ ಸೊ ಸೊಲ್ಯೂಷನ್ಸ್ನ ಕೊಡಿ, ನೀವು ಏನೆಲ್ಲ ತೊಗೊಂಡಿದ್ರಿ, ಸೊ ಏನೆಲ್ಲ ತಿಂದಿದ್ರಿ ಅನ್ನೋದನ್ನು ಕೇಳ್ತಾ ಇದ್ದೀರಾ. ಸೊ ನಾನು ಪ್ರಾಂಪ್ಟಾಗೇ ಆನ್ಸರ್ ಮಾಡಿದ್ದೀನಿ ಪ್ರತಿ ವಿಡಿಯೋದಲ್ಲೂ. ಸೊ ಹಾಗೆ ಆ್ಯಂಡ್ ನಾನು ತಿಂದಿರೋದ್ರ ಬಗ್ಗೆ ಸೊ ನಾನು ಕೆಲವೊಂದಷ್ಟು ವೀಡಿಯೋಸ್ ಕೂಡ ಚೆಕ್ ಮಾಡಿದ್ದೀನಿ. ಬಿಕಾಸ್ ನನಗೇನೂ ಆಗಿಲ್ಲ, ಬಟ್ ನಾನು ಹೇಳೋದ್ರಿಂದ ಬೇರೆಯವ್ರು ಅದನ್ನು ತೊಗೊಂಡು ಅವ್ರಿಗೇನಾದರೂ ಆದರೆ ಅನ್ನೋ ಒಂದು ಮೈಂಡಿಗೆ ಬಂದು ಸೊ ನಾನು ಕೂಡ ಗೂಗಲೆಲ್ಲ ಮಾಡಿ ನಾನು ತಿಂದಿರುವಂಥದ್ದನ್ನು ಗೂಗಲೆಲ್ಲ ಮಾಡಿಬಿಟ್ಟು ಚೆಕ್ ಮಾಡಿ ಅದರಿಂದ ಯಾವುದೇ ಥರದ ತೊಂದರೆ ಆಗಲ್ಲ ಅಂದಾಗ ಮಾತ್ರ ನಾನು ವೀಡಿಯೋಸ್ನ ಶೇರ್ ಮಾಡಿದ್ದೀನಿ. ಓಕೆನಾ? ಸೊ ಇವತ್ತು ಎಗ್ ಇಂಪ್ರೂವ್ಮೆಂಟ್ಸ್ಗೆ ನಾನು ಏನು ತೊಗೊಂಡಿದ್ದೆ, ಹೈಲಿ ಪ್ರಿಫರೆನ್ಸ್ ನಾನು ಏನು ಕೊಟ್ಟಿದ್ದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಸುಮಾರಷ್ಟು ಕಾಮೆಂಟ್ಗೆ ನಾನು ರಿಪ್ಲೈ ಕೂಡ ಮಾಡಿದ್ದೀನಿ ಆ್ಯಂಡ್ ಕೆಲವೊಂದು ವೀಡಿಯೋಸಲ್ಲಿ ಹೇಳಿದ್ದೀನಿ ಕೂಡ ನಾನು ಏನು ತೊಗೊಂಡಿದ್ದೆ ಅಂತ ಹೇಳಿಬಿಟ್ಟು. ಬಟ್ ಆದರೂ ಒಂದು ವೀಡಿಯೋ ಮಾಡಿಬಿಟ್ಟು ಹಾಕೋಣ, ಸೊ ಇನ್ನೂ ಕ್ಲಾರಿಟಿಯಾಗಿ ನಾನು ಏನೆಲ್ಲ ತೊಗೊಂಡಿದ್ದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸೊ ಇವತ್ತು ವೀಡಿಯೋ ಮಾಡ್ತಿದ್ದೀನಿ. ಹಾಗೆ ಇನ್ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಸೊ ನಿಮಗೆ ಯೂಸ್ ಆಗೋವಂಥ ವೀಡಿಯೋಸ್ನೇ ನಾನು ಮಾಡ್ತಾಯಿದ್ದೀನಿ. ಬಿಕಾಸ್ ನಾನು ಆ್ಯಕ್ಚುಲಿ ನಾನು ಚಾನೆಲ್ನ ಸ್ಟಾರ್ಟ್ ಮಾಡಿದಾಗ ನನ್ನ ತಲೆಯಲ್ಲಿ ಇದ್ದಿದ್ದು ಡೈಲಿ ಬ್ಲಾಗ್ಸ್ ಅಂತ. ಓಕೆನಾ? ಸೊ ಡೈಲಿ ಬ್ಲಾಗ್ ಅನ್ನೋದು ಸ್ಟಾರ್ಟ್ ಆಗಿಬಿಟ್ಟು ಇವತ್ತು ಪ್ರೆಗ್ನೆನ್ಸಿ ಟಿಪ್ಸಿಗೆ ಬಂದುಬಿಟ್ಟಿದೆ ನಂದು. ಸೊ ಓಕೆ, ನಿಮ್ಮೆಲ್ರಿಗೂ ಅದು ಯೂಸ್ ಆಗ್ತಿರೋದ್ರಿಂದ ನೀವು ನನಗೆ ಮೋಸ್ಟ್ ರಿಕ್ವೆಸ್ಟೆಡ್ ಪ್ರೆಗ್ನೆನ್ಸಿ ಬಗ್ಗೆನೇ ವೀಡಿಯೋಸ್ ಮಾಡಿ ಅಂತ ಕೇಳ್ತೀರಾ. ಓಕೆ, ನನಗೆ ಗೊತ್ತಿರೋದನ್ನ ನಾನು ಹೇಳ್ತೀನಿ, ಗೊತ್ತಿಲ್ಲದೆ ಇರೋದ್ರ ಬಗ್ಗೆ ನಾನು ಖಂಡಿತ ನಿಮಗೆ ಹೇಳೋದಕ್ಕೆ ಅಸಾಧ್ಯ. ಓಕೆನಾ? ಸೊ ನಾನು ತಿಂದಿರೋದನ್ನ ಮಾತ್ರ ನಿಮ್ಮ ಜೊತೆ ಹೇಳ್ಬೋದು ಅಷ್ಟೇ. ಆ್ಯಸ್ ಯೂಶುವಲ್ ನನ್ನ ಒಂದು ನೋಟಲ್ಲಿ ಸೊ ನೆನಪಾಗಿದ್ದನ್ನೆಲ್ಲನೂ ರೈಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಕೆಲವೊಂದು ಇವಾಗ ನೆನಪಿಗೆ ಬರ್ತಾ ಇದೆ. ಸೊ ಏನೆಲ್ಲ ತೊಗೊಂಡಿದೆ ಅಂತ ಯೋಚನೆ ಮಾಡಿ ಹೇಳ್ತೀನಿ ನಿಮಗೆ. ಬಿಕಾಸ್ ನಾನು ಬಿಫೋರ್ ಪ್ರೆಗ್ನೆನ್ಸಿನೂ ಏನೆಲ್ಲ ತಿಂದಿದ್ದೆ ಜಾಸ್ತಿ ಆ ಒಂದು ಮಂತಲ್ಲಿ, ಲೈಕ್ ಪ್ರೆಗ್ನೆಂಟ್ ಕನ್ಫರ್ಮ್ ಆಗೋ ಒಂದು ತಿಂಗಳು 15 ದಿನ ಮುಂಚೆ ಜಾಸ್ತಿ ಏನೆಲ್ಲ ತೊಗೊಂಡಿದ್ದೆ ಅನ್ನೋದನ್ನು ಕೂಡ ಶೇರ್ ಮಾಡ್ತೀನಿ. ಓಕೆನಾ? ಸೊ ಫಸ್ಟು ನಾನು ಪ್ರೆಗ್ನೆನ್ಸಿ ನಂದು ಕನ್ಫರ್ಮ್ ಆಗೋದಕ್ಕೆ ಮುಂಚೆ ಸೊ ಮಾವಿನ ಹಣ್ಣಿನ ಸೀಸನ್ ಇತ್ತು, ಸಿಕ್ಕಾಬಟ್ಟೆ ಮ್ಯಾಂಗೋ ಸೀಸನ್ನು, ಹೆವಿ ಮ್ಯಾಂಗೋ ತಿಂದ್ಬಿಟ್ಟಿದ್ದೀನಿ. ಓಕೆನಾ? ಯಾರು ಪ್ರೆಗ್ನೆನ್ಸಿಲಿ ಅಷ್ಟು ಲೈಕ್ ಪ್ರೆಗ್ನೆನ್ಸಿ ಟ್ರೈ ಮಾಡ್ತಿರೋರು ಅಷ್ಟು ಮ್ಯಾಂಗೋನ ಪ್ರಿಫರ್ ಮಾಡ್ತಿರಲ್ಲ ಗೊತ್ತಿಲ್ಲ. ನಾನು ಸಿಕ್ಕಾಬಟ್ಟೆ ಮ್ಯಾಂಗೋ ತಿಂದಿದ್ದೀನಿ ಆ್ಯಂಡ್ ಸಿಕ್ಕಾಪಟ್ಟೆ ಎಳ್ನೀರು ಕುಡ್ದಿದ್ದೀನಿ. ಓಕೆನಾ? ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ, ಡೈಲಿ 2 ಎಳ್ನೀರು ಕುಡಿಯೋದು, ಡೈಲಿ 4-5 ಮಾವಿನ ಹಣ್ಣು ತಿನ್ನೋದು, ಸೊ ಈ ಥರ ಮಾಡಿದ್ದೀನಿ. ಓಕೆನಾ? ಇದು ಬಂದುಬಿಟ್ಟು ಪ್ರೆಗ್ನೆನ್ಸಿಗೆ ಟ್ರೈ ಮಾಡೋ ಒಂದು ತಿಂಗಳು ಮುಂಚೆಯಿಂದ 1 ತಿಂಗಳು ಕಂಟಿನ್ಯೂ ಇದನ್ನೇ ಜಾಸ್ತಿ ನಾನು ತಿಂದಿದ್ದು. ಓಕೆನಾ? ಇವೆರಡು, ಅದ್ರ ಜೊತೆ ಆ್ಯಸ್ ಯೂಶುವಲ್ ನನಗೆ ಸೊಪ್ಪು ತರಕಾರಿ ಸಿಕ್ಕಾಪಟ್ಟೆ ಇಷ್ಟ, ಅದನ್ನು ತೊಗೊಂಡಿದ್ದೀನಿ. ಓಕೆನಾ? ಸೊ ಎಗ್ ಇಂಪ್ರೂವ್ಮೆಂಟ್ಸ್ಗೆ ಬೆಸ್ಟ್ ಏನಂತ ಹೇಳ್ತೀನಿ ನೋಡಿ. ಎಳ್ಳನ್ನ ತೊಗೊಂಡ್ರೆ ಏನಂತಾರೆ, ಪೀರಿಯಡ್ ಆಗುತ್ತೆ ಅನ್ನೋ ಒಂದು ಮೈಂಡ್ಸೆಟ್ ಎಲ್ರಿಗೂ ಇದೆ. ಖಂಡಿತ ಇಲ್ಲ, ಇದು ಎಗ್ ಇಂಪ್ರೂವ್ಮೆಂಟ್ಸ್ಗೆ ತುಂಬಾ ಒಳ್ಳೆಯದು. ಸೊ ನನಗೆ ಎಳ್ಳು ಡೈರೆಕ್ಟಾಗಿ ತಿನ್ನೋಕ್ಕಷ್ಟು ಇಷ್ಟ ಆಗ್ತಿರ್ಲಿಲ್ಲ. ಸೊ ನಾನೇನು ಮಾಡ್ತಾಯಿದ್ದೆ, ಲೈಕ್ ನನಗೆ ಓವಲೇಷನ್ಗೆ ತಿನ್ನಬೇಕು ಅನ್ನೋ ಐಡಿಯಾ ನನಗಿರಲಿಲ್ಲ. ಓಕೆನಾ? ಇದನ್ನು ಫಸ್ಟೇ ನಾನು ಹೇಳಿಬಿಡ್ತೀನಿ. ಜಸ್ಟ್ ನಾರ್ಮಲಾಗಿ ಏನಾದರೂ ಸ್ವೀಟ್ಸ್ನ ಮಾಡಿದಾಗ ಅದಕ್ಕೆ ಸ್ವಲ್ಪ ಜಾಸ್ತಿ ಎಳ್ಗಳನ್ನ ಹಾಕ್ಕೊಂಡು ತಿಂತಾಯಿದ್ದು, ಆಯಿತಾ? ಮನೆಯಲ್ಲಿ ಸ್ವೀಟ್ಸ್ ಔಟ್ಸೈಡ್ದು ನನಗೆ ಅಷ್ಟು ಇಷ್ಟ ಆಗಲ್ಲ. ಓಕೆನಾ? ಸೊ ಮನೇಲಿ ಮಾಡಿರೋ ಅಂಥದ್ದು, ಈಗ ರವೆ ಉಂಡೆ ಮಾಡಿದರೆ ಅದಕ್ಕೆ ಎಳ್ಳನ್ನ ಹಾಕ್ಕೊಳ್ಳೋದು, ಸೊ ಈ ಥರ. ಓಕೆನಾ? ಬಟ್ ನಿಮಗೆ ಡೈರೆಕ್ಟಾಗಿ ನೀವು ತಿಂತೀವಿ ನಾವು ಅನ್ನೋ ಹಾಗಿದ್ರೆ ಕಿಚನಲ್ಲಿ ಇಟ್ಕೊಳ್ಳಿ, ಒಂದು 1/2 ಸ್ಪೂನ್ 1 ಸ್ಪೂನ್ ಇಷ್ಟನ್ನ ನೀವು ತೊಗೊಳ್ಳಿ. ಬಿಕಾಸ್ ಇದನ್ನು ತಿಂದಾದಮೇಲೆ ನೀರನ್ನ ಚೆನ್ನಾಗಿ ಕುಡಿಬೇಕು. ಓಕೆನಾ? ಯಾಕಂದರೆ ಬಾಡಿ ಹೀಟ್ ಆಗುತ್ತೆ. ಸೊ ನೀರನ್ನ ಚೆನ್ನಾಗಿ ಕುಡೀರಿ. ಹಾಗೆ ಇದು ಪೀರಿಯಡ್ ಆಗೋದನ್ನು ಲೈಕ್ ಏನು ಅನ್ಕೊತಾರೆ, ಪೀರಿಯಡ್ ಆಗಿಬಿಡುತ್ತೆ ಅನ್ಕೊತಾರೆ. ಇಲ್ಲ, ಇರ್ರೆಗ್ಯುಲರ್ ಪೀರಿಯಡು ಅಥವಾ ಹಾರ್ಮೋನಲ್ಲಿ ಏನಾದರೂ ಇಂಬ್ಯಾಲೆನ್ಸ್ ಇದ್ದರೆ ಇದು ಸರಿ ಮಾಡುತ್ತೆ ಎಳ್ಳು. ಸೊ ನಿಮಗೆ ನೆನಪಿರ್ಬೋದು, ನೀವೆಲ್ಲರೂ ಫಸ್ಟು ಮ್ಯಾಚುರ್ಡ್ ಆದಾಗ ಸೊ ನಿಮ್ಮ ಮನೇಲಿ ಅಜ್ಜಿರಿದ್ರೆ ನಿಮಗೆ ಫಸ್ಟು ಎಳ್ಳು ಸೊ ಈ ಥರದನ್ನೇ ತಿನ್ನೋಕ್ಕೆ ಕೊಟ್ಟಿರ್ತಾರೆ. ಬಿಕಾಸ್ ಸ್ವೀಟ್ಸು ಅಂತ ನಾನು ಅನ್ಕೋತೀನಿ. ಬಿಕಾಸ್ ಯಾರು ಕೂಡ ಒಂದು ರೀಸನ್ಸ್ ಇಲ್ಲದೆ ಸೊ ಆಗಿನ ಕಾಲದನ್ನ ಯಾರು ನಡ್ಸ್ಕೊಂಬರಲ್ಲ. ಸೊ ತಿಂದಿರೋರ್ಗೆಲ್ರಿಗೂ ಗೊತ್ತಿರುತ್ತೆ ಅಂತ ಅನ್ಕೋತೀನಿ. ಸೊ ಅಂತ ಜಾಸ್ತಿ ಯೂಸ್ ಮಾಡ್ತೀನಿ. ಐ ಆಮ್ ಸಾರಿ, ಬಿಕಾಸ್ ನಂಗೆ ಬಂದುಬಿಡತ್ತೆ. ಓಕೆನಾ? ಅದು
ಹಾಗೆ ಎಳ್ಳನ್ನ ತಿನ್ನೋದ್ರಿಂದ ಗರ್ಭಕೋಶದಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅದು ಕೂಡ ಕ್ಯೂರ್ ಆಗುತ್ತೆ, ಓಕೆನಾ. ಸೊ ಎಳ್ಳು ತುಂಬಾ ಇಂಪಾರ್ಟೆಂಟು ನಮ್ಮ ಒಂದು ಓವಲೇಷನ್ಗೆ, ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಯಾರು ಕೂಡ ಮಿಸ್ ಮಾಡಬೇಡಿ. ನೀವು ಹಾಗೆ ಆದರೂ ತಿನ್ನಿ ಅಥವಾ ಸ್ವೀಟ್ಸ್ ಆದರೂ ಮಾಡ್ಕೊಂಡು ತಿನ್ನಿ. ಸೊ ಒಂದು ಕ್ಲಾರಿಫೈ ನಾನು ಮಾಡಿದ್ದೀನಿ. ಸೊ ನನಗೆ ಓವಲೇಷನ್ಗೆ ಇದು ಯೂಸ್ ಆಗುತ್ತೆ ಅನ್ನೋದು ಗೊತ್ತಿರಲಿಲ್ಲ, ಸೊ ನಾನು ತಿಂತಾ ಇದ್ದೆ, ಓಕೆನಾ. ಅದಾದಮೇಲೆ ನಾನು ಇವಾಗ ನೀವೆಲ್ಲರೂ ಕೇಳೋದ್ರಿಂದ ಚೆಕ್ ಮಾಡಿದೆ, ನನಗೆ ನೆನಪಾಗಿ. ಸೊ ಇದು ಓವಲೇಷನ್ಗೆ ಬೆಸ್ಟ್ ಅಂತಲೇ ಹೇಳ್ಬೋದು. ಅಷ್ಟು ಇಂಪಾರ್ಟೆನ್ಸ್ ಇದೆ ಇದರಲ್ಲಿ, ಓಕೆನಾ. ಇನ್ನೊಂದೇನು ಅಂತಂದರೆ ಪುದೀನಾನ ನೀವು ತಿನ್ಬೋದು. ಲೈಕ್ ಯೂಶಲಿ ಪುದೀನ ಹಾಕ್ಬಿಟ್ಟು ಏನೆಲ್ಲ ರೆಸಿಪೀಸ್ ಮಾಡ್ತಾರೋ ಸೊ ನೀವು ಅದನ್ನು ಆರಾಮ್ಸೆ ತೊಗೋಬೋದು. ಆ್ಯಂಡ್ ಇನ್ನೊಂದು ಬೆಸ್ಟ್ ಅಂತ ಅಂದರೆ ಬನಾನಾ, ಓಕೆನಾ. ನೀವು ಬಾಳೆಹಣ್ಣು ಎಣ್ಣೆ ಬನಾನಾ ನೀವು ಕನ್ಸ್ಯೂಮ್ ಮಾಡ್ಬೋದು. ಅದರಲ್ಲಿ ಫೋಲಿಕ್ ಆ್ಯಸಿಡ್ ಜಾಸ್ತಿ ಇರೋದ್ರಿಂದ ಸೊ ನಿಮಗೆ ಓವಲೇಷನ್ಗೆ ಬೆಸ್ಟ್, ಓಕೆನಾ. ಹಾಗೆ ಬೆಸ್ಟ್ ಬನಾನಾ ಯಾವುದು ಅಂತಂದರೆ ರೆಡ್ ಬರುತ್ತೆ ನೋಡಿ, ಸೊ ಅದನ್ನು ನೀವು ತೊಗೊಬೋದು, ಓಕೆನಾ. ಬಟ್ ಇದನ್ನೇ ಪರ್ಟಿಕ್ಯುಲರಾಗಿ ತೊಗೊಳ್ಳಿ ಅಂತ ಹೇಳ್ತಿಲ್ಲ. ಯಾವುದೇ ಬಾಳೆಹಣ್ಣಾಗಲಿ ನೀವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾಯಿದ್ರೆ ಖಂಡಿತ ತೊಗೊಳ್ಳಿ. ಫೋಲಿಕ್ ಆ್ಯಸಿಡ್ ಜಾಸ್ತಿ ಇರುವಂಥದ್ದು ಇದು. ಸೊ ನೀವು ಮಿಸ್ ಮಾಡದೆ ಬಾಳೆಹಣ್ಣ ತಿನ್ನಿ, ಓಕೆನಾ. ಆ್ಯಂಡ್ ಎಳ್ಳನ್ನ ತಿನ್ನಿ, ಓಕೆನಾ. ದಾಳಿಂಬೆ, ಸೀಬೆಹಣ್ಣು ಮತ್ತು ಆರೆಂಜ್. ಸೊ ವಿಟಮಿನ್ಸ್ ಏನರಲ್ಲಿ ರಿಚ್ ಆಗಿರುತ್ತೋ ಅಂಥದ್ದನ್ನು ತೊಗೊಳ್ಳಿ. ಬಿಕಾಸ್ ವಿಟಮಿನ್ ಇರೋವಂಥ ಒಂದು ಫುಡ್ಡಲ್ಲಿ ನಮಗೆ ಜಾಸ್ತಿ ಹೆಗ್ ಇಂಪ್ರೂವ್ಮೆಂಟ್ಸ್ ಆಗುತ್ತೆ, ಓಕೆನಾ. ಆ್ಯಂಡ್ ಮಲ್ಟಿ ವಿಟಮಿನ್. ಸೊ ನಾನು ಜಾಸ್ತಿ ತೊಗೊಂಡಿರೋ ಅಂಥದ್ದು ಅಂದರೆ ನುಗ್ಗೆ ಸೊಪ್ಪು, ಓಕೆನಾ. ಸೊ ಸಿಕ್ಕಾಪಟ್ಟೆ ತಿಂದುಬಿಟ್ಟಿದ್ದೀನಿ. ಸೊ ಎಲ್ಲರೂ ಹೇಳ್ತಾರೆ ಹೀಟು ಅದು ತಿನ್ನಬಾರ್ದು ಅಂತ ಹೇಳ್ತಾರೆ. ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿದ್ರೆ ಅಥವಾ ಪ್ರೆಗ್ನೆಂಟ್ ಆದಮೇಲೆ ಕೂಡ ಎಲ್ಲರೂ ಹೇಳೋದು ನುಗ್ಗೆ ಸೊಪ್ಪು ಮತ್ತು ನುಗ್ಗೆಕಾಯಿ ಎಲ್ಲನೂ ತುಂಬ ಹೀಟು, ಸೊ ತೊಗೊಳಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ. ಯಾರು ಕೂಡ ಆ ತಪ್ಪನ್ನ ಮಾಡಬೇಡಿ. ಆಫ್ಟರ್ ಪ್ರೆಗ್ನೆನ್ಸಿ ಬೇಕಾದರೆ ಅವಾಯ್ಡ್ ಮಾಡಿ ನೀವು. ಬಟ್ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇದ್ದೀರಾ, ಸೊ ನಿಮಗೆ ಎಗ್ ಇಂಪ್ರೂವ್ಮೆಂಟ್ಸ್ ಚೆನ್ನಾಗಿ ಬೇಕು ಅಂದರೆ ಮಲ್ಟಿ ವಿಟಮಿನ್ ಇರೋ ಅಂಥ ನುಗ್ಗೆ ಸೊಪ್ಪು. ಸೊ ಎಲ್ಲ ಒಂದು ಹಣ್ಣು, ಎಲ್ಲ ಒಂದು ತರಕಾರಿನ ಸೇರಿಸಿ ಈ ಒಂದು ನುಗ್ಗೆ ಸೊಪ್ಪಲ್ಲಿ ಮಲ್ಟಿ ವಿಟಮಿನ್ ಇದೆ, ಓಕೆನಾ. ವಿಟಮಿನ್ ಸಿ, ಲೈಕ್ ಎಲ್ಲ ಫ್ರೂಟ್ಸಲ್ಲೂ ವಿಟಮಿನ್ ಸಿ ಹೇಗೆ ನಿಮಗೆ ಹೈಲಿ ರಿಚ್ ಆಗಿರುತ್ತೋ ಈ ಆರೆಂಜಲ್ಲೆಲ್ಲನೂ, ಅದೇ ಥರ ನುಗ್ಗೆ ಸೊಪ್ಪಲ್ಲೂ ಸೊ ತುಂಬಾ ಬೆನಿಫಿಟ್ ಇದೆ. ಯಾರೂ ಕೂಡ ಮಿಸ್ ಮಾಡಬೇಡಿ. ಈ ಒಂದು ಸೊಪ್ಪನ್ನ ನೀವು ವಾರಕ್ಕೆ ಒಂದು ಸಲ ಅಥವಾ 2 ಸಲ, ನನಗೆ ತಿಳಿಸೋ ಮಟ್ಟಿಗೆ ನಾನು ಹೇಳೋದೇನು ಅಂದರೆ ವಾರಕ್ಕೆ 3-4 ಸಲ ತಿನ್ನಿ, ಏನೂ ತೊಂದರೆ ಇಲ್ಲ, ಓಕೆನಾ. ಬಟ್ ಚೆನ್ನಾಗಿ ನೀರು ಕುಡೀರಿ, ಆಯಿತಾ. ನೀವೇನೇ ತಿನ್ನಿ, ಸೊ ನಿಮ್ಮ ಬಾಡಿಗೆ ಹೀಟ್ ಆಗ್ತಿದೆ ಅಂತ ಅನಿಸಿದ್ರೆ ನೀವು ನೀರನ್ನ ಚೆನ್ನಾಗಿ ಕುಡಿಬೇಕು, ಓಕೆನಾ. ಸೊ ನೀವೆಲ್ಲ ತಿಂತೀರಾ, ನೀರನ್ನ ಕುಡಿಲಿಲ್ಲ ಅಂದರೆ ಖಂಡಿತ ಬಾಡಿಗೆ ಎಫೆಕ್ಟ್ ಆಗುತ್ತೆ ಅದು, ಓಕೆನಾ. ಅದನ್ನು ಕೂಡ ಮಿಸ್ ಮಾಡೋಕ್ಕೆ ಹೋಗಬೇಡಿ. ನೀರನ್ನ ಚೆನ್ನಾಗಿ ನೀವು ಕನ್ಸ್ಯೂಮ್ ಮಾಡಲೇಬೇಕು. ನಾನು ತಿಂದಿರೋ ಅಂಥದ್ದು ಜಾಸ್ತಿ ನಾನು ಏನು ತಿಂದಿದ್ದೀನಿ ಅನ್ನೋದನ್ನ ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಎಳ್ಳನ್ನ ತಿಂದಿದ್ದೀನಿ, ಬಟ್ ತುಂಬ ತಿಂದಿಲ್ಲ, ಓಕೆನಾ. ಬಟ್ ನೀವು ತಿನ್ನೋಕ್ಕೆ ನಿಮಗೆ ಅದು ಇಷ್ಟ ಇದೆ ಅಂದರೆ ಖಂಡಿತ ನೀವು ತಿನ್ನಿ, ತುಂಬಾ ಒಳ್ಳೆಯದು. ಆ್ಯಂಡ್ ನಾನು ಇದರಲ್ಲಿ ಆರೆಂಜು, ಸೊ ಪೊಮಗ್ರಾನೇಟು ಕಡಿಮೆ, ಪೊಮಗ್ರಾನೇಟ್ ಏನು ಜಾಸ್ತಿ ತಿಂದಿಲ್ಲ, ಬಟ್ ಆರೆಂಜ್ ಜಾಸ್ತಿ ತಿಂದಿದ್ದೀನಿ, ಬಾಳೆಹಣ್ಣು, ಓಕೆನಾ. ಸೊ ಅದಾದಮೇಲೆ ನುಗ್ಗೆ ಸೊಪ್ಪು, ನುಗ್ಗೆಕಾಯಿ ಇನ್ನೂ ಒಂದು ಸ್ವಲ್ಪ ಕಮ್ಮಿ ಅಂತಲೇ ಹೇಳ್ಬೋದು. ನುಗ್ಗೆ ಸೊಪ್ಪನ್ನ ಎಷ್ಟು ತಿಂದಿದ್ದೀನಿ ಅಂದರೆ ವಾರದಲ್ಲಿ 4 ಸಲ ಅಂತೂ ಕಂಪಲ್ಸರಿಯಾಗಿ ನುಗ್ಗೆ ಸೊಪ್ಪನ್ನ ನಾನು ತೊಗೊಂಡಿದ್ದೀನಿ, ಓಕೆನಾ. ಸೊ ತುಂಬಾ ಮಲ್ಟಿ ವಿಟಮಿನ್ ಇದೆ, ಯಾರು ಕೂಡ ಮಿಸ್ ಮಾಡ್ತೀನಿ, ನೀವು ತೊಗೋಬೇಕು. ಆ್ಯಂಡ್ ನೀವು ಮಾತ್ರ ತೊಗೊಳ್ಳೋ ಹಾಗಿಲ್ಲ, ಓಕೆನಾ. ಇದನ್ನು ನಾನು ಕ್ಲಾರಿಫೈ ಮಾಡ್ತೀನಿ. ಸೊ ನೀವೇನೇ ತಿನ್ನಿ, ಏನೇ ತೊಗೊಳ್ಳಿ, ಸೊ ವೆಜಿಟೇಬಲ್ಸ್, ಫ್ರೂಟ್ಸ್ ಅಥವಾ ಸೊಪ್ಪು, ನೀವು ಏನೇ ತೊಗೊಳ್ಳಿ ಅದು ನಿಮ್ಮ ಹಸ್ಬೆಂಡ್ಗೂ ಕೂಡ ನೀವು ತಿನ್ನಿಸ್ಬೇಕಾಗತ್ತೆ. ಬಿಕಾಸ್ ಹೆಂಗೆ ಇಂಪ್ರೂವ್ಮೆಂಟ್ ಆಗಬೇಕು, ಹೆಲ್ತಿ ಸ್ಪರ್ಮ್ ಕೂಡ ಇಂಪ್ರೂವ್ಮೆಂಟ್ ಆಗಬೇಕು, ಓಕೆನಾ. ಸೊ ಅನ್ಹೆಲ್ತಿ ಸ್ಪರ್ಮ್ ಇಂಪ್ರೂವ್ಮೆಂಟ್ ಆಗೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ. ಬಿಕಾಸ್ ನಿಮ್ಮ ಹೆಲ್ತಿ ಹೆಗ್ ಅನ್ಹೆಲ್ತಿ ಸ್ಪರ್ಮ್ ಜೊತೆ ಮಿಂಗಲ್ ಆದರೆ ಅಬೋಷನ್ ಆಗೇ ಆಗುತ್ತೆ, ಮಿಸ್ಕ್ಯಾರೇಜ್ ಆಗೇ ಆಗುತ್ತೆ, ಆಯಿತಾ. ಸೊ ನಿಮ್ಮ ಹಸ್ಬೆಂಡ್ಗೆ ಕೂಡ ತಿನ್ನಿಸಿ, ಅವರು ಕೂಡ ಹೆಲ್ತಿಯಾಗಿರಬೇಕು. ಸೊ ಇಷ್ಟು ನೀವು ತುಂಬಾ ಕೇಳ್ತಾ ಇದ್ರಿ ಹೆಗ್ ಇಂಪ್ರೂವ್ಮೆಂಟ್ಗೆ. ಆ್ಯಂಡ್ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿರ್ಬೇಕಾದ್ರೆ ಇನ್ನೊಂದೇನಂದ್ರೆ ಟೊಮೊಟೊಸ್, ನಾನು ಯಾವಾಗಲೂ ಹೇಳಿದ್ದೀನಿ ನಿಮಗೆ. ಆ್ಯಂಡ್ ಆಫ್ಟರ್ ಪ್ರೆಗ್ನೆನ್ಸಿ ನೀವು ಫಾಲಿಕಲ್ನೆಲ್ಲ ಮಾಡಿಸ್ಕೊತಾ ಇದ್ದರೆ ಟೊಮೊಟೊಸ್ ಕೂಡ ನೀವು ತಿನ್ಬೋದು, ಓಕೆನಾ. ಅಷ್ಟೇ ನಾನು ತಿಂದಿರೋದು, ನಾನೇನು ಜಾಸ್ತಿ ತಿಂದಿಲ್ಲ. ಹೇಳ್ತಿದ್ದೀನಲ್ವ, ನನ್ನ ಮನೇಲಿರೋ ಅಂಥ ಸೊಪ್ಪು ತರಕಾರಿಗಳನ್ನ ಬಿಟ್ಟರೆ
ನಾನು ಇನ್ನೇನೋ ಹೊರ್ಗಡೆದನ್ನ ಜಾಸ್ತಿ ತೊಗೋತಿರ್ಲಿಲ್ಲ, ಬಿಕಾಸ್ ನನ್ನ ಮನೇಲೇ ಚೆನ್ನಾಗಿ ಮಾಡ್ಕೊಂಡು ತಿಂತಾಯಿದ್ದೆ ಸೊಪ್ಪು ತರಕಾರಿ. ಸೊ ಅದರಿಂದ ಪಲ್ಯ ಮಾಡ್ಕೊಂಡು ತಿನ್ನೋದು, ಅಥವಾ ಚಪಾತಿ ಜೊತೆ ಜಾಸ್ತಿ ಪಲ್ಯ ತಿಂತಾಯಿದ್ದೆ ನಾನು. ಸೊ ನುಗ್ಗೆ ಸೊಪ್ಪು ಅಂತ ಬಂದರೆ ಬಸ್ಸಾರು, ನಮ್ಮ ಮನೆಯಲ್ಲಿ ಬಸ್ಸಾರು ಮಾಡಿದ್ರೆ ಸೊ ಸೊಪ್ಪು ಜಾಸ್ತಿ ತಿಂತಾಯಿದ್ದೆ. ಅವತ್ತು ಊಟನೇ ಮಾಡಲ್ಲ ನಾನು, ಅನ್ನ ಆಗಲಿ ಮುದ್ದೆ ಆಗಲಿ ಏನೂ ತಿನ್ನಲ್ಲ ನಾನು, ಸೊಪ್ಪನ್ನೇ ಜಾಸ್ತಿ ತಿಂತಿದ್ದೆ. ಓಕೆನಾ. ಸೊ ಇಷ್ಟು ನಿಮ್ಮ ಒಂದು ಕ್ವಾಲಿಟಿ ಆಗಿರೋವಂಥ ಹೆಗ್ಗು, ಹೆಲ್ತಿ ಆಗಿರೋ ಒಂದು ಹೆಗ್ಗು ಅಥವಾ ಹೆಲ್ತಿ ಆಗಿರೋ ಒಂದು ಸ್ಪರ್ಮ್ ನಿಮಗೆ ಇಂಪ್ರೂವ್ಮೆಂಟ್ ಆಗಬೇಕು ಅಂದರೆ ನೀವು ಇಷ್ಟನ್ನ ತಿನ್ನಿ. ಮಾಲಿಕ್ಯುಲರ್ ಸ್ಟಡಿ ಬಗ್ಗೆ ನೀವು ಸುಮಾರು ಕ್ವಶನ್ಸ್ ಕೇಳ್ತಾ ಇದ್ದೀರಾ. ನಾನು ಕನ್ಫರ್ಮ್ ಮಾಡ್ತೀನಿ ನಂದು ಫೇಲ್ಯೂರ್ ಆಯಿತಾ ಅಥವಾ ಸಕ್ಸಸ್ ಆಯಿತು ಅಂತ ಹೇಳಿಬಿಟ್ಟು. ಸೊ ನಾನೊಂದು ವಿಡಿಯೋ ಮಾಡಿದ್ದೀನಿ, ಅದರಲ್ಲಿ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ ಅನಿಸುತ್ತೆ ನೀವು. ಸೊ ನಾನು ಹೇಳ್ತೀನಿ, ಕ್ಲಾರಿಫೈ ಮಾಡ್ತೀನಿ ಸಕ್ಸಸ್ ಆಯಿತಾ ಅಥವಾ ಫೇಲ್ಯೂರ್ ಆಯಿತಾ, ಸೊ ನಾನೇನು ಮಾಡಿದೆ ಅನ್ನೋದನ್ನು. ಓಕೆನಾ. ಸೊ ಇಷ್ಟು ನಿಮ್ಮೆಲ್ಲರ ಕ್ವಶನ್ಸ್ಗೂ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೋತೀನಿ. ಹಾಗೆ ಪ್ಲೀಸ್ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ಓಕೆನಾ. ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್.